ವೆಲ್ಕಮ್ ಟು ಮ್ಯಾಥ್ಸ್ ಮ್ಯಾಜಿಕ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಕ್ವಾಡ್ರಾಟಿಕ್ ಇಕ್ವೇಷನ್ ಬಗ್ಗೆ ಸ್ಟಡಿ ಮಾಡೋಣ. ಕ್ವಾಡ್ರಾಟಿಕ್ ಇಕ್ವೇಷನ್ ವರ್ಗ ಸಮೀಕರಣಗಳ ಬಗ್ಗೆ ಅಭ್ಯಾಸ ಮಾಡೋಣ. ವರ್ಗ ಸಮೀಕರಣ ಅಥವಾ 1 ಮಾರ್ಕ್ಸ್ TET ಕಂಪಲ್ಸರಿ, 3 ಮಾರ್ಕ್ಸ್ GPT ಬರ್ತದೆ. ಈ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂದರೆ ಒಂದು ಸ್ಟ್ಯಾಂಡರ್ಡ್ ಫಾರ್ಮ್, ax² + bx + c = 0 ಅನ್ನೋದು ಸ್ಟ್ಯಾಂಡರ್ಡ್ ಫಾರ್ಮ್ ಐತಿ. ಹೌದಾ? ಇದೇನಿದು ಸ್ಟ್ಯಾಂಡರ್ಡ್ ಫಾರ್ಮ್. ಹೌದಾ? ಈ ಸ್ಟ್ಯಾಂಡರ್ಡ್ ಫಾರ್ಮ್ ಒಳಗೆ ಎ ಬಿ ಸಿ ಅವು ಏನಾಗಿರ್ತವೆ ಇವೆಲ್ಲ ಕಾನ್ಸ್ಟೆಂಟ್ ಆಗಿದ್ದು ಬಿಲಾಂಗ್ಸ್ ಟು ಆರ್. ಆರ್ ಅಂದರೆ ಏನಿದು ರಿಯಲ್ ನಂಬರ್ಸ್, ಅಂದ್ರೆ ವಾಸ್ತವಿಕ ಸಂಖ್ಯೆಗಳೇ ಆಗಿರಬೇಕಂತ ಹೇಳ್ತಾರೆ ಅವ್ರು. ಯಾವ್ಯಾವು? ಎ ಬಿ ಸಿ. ಹೌದು, ವಾಸ್ತವಿಕ ಸಂಖ್ಯೆಗಳೇ ಆಗಿರಬೇಕು. ಅಂದರೆ ವಾಸ್ತವಿಕ ಸಂಖ್ಯೆಗಳಂದ್ರೆ ನೀವು ಆಲ್ರೆಡಿ ಕಲ್ತೀರಿ. ಸ್ವಾಭಾವಿಕ ಸಂಖ್ಯೆಗಳಾಗಿರ್ಬೋದು, ಪೂರ್ಣ ಸಂಖ್ಯೆಗಳಾಗಿರ್ಬೋದು, ಪೂರ್ಣಾಂಕಗಳಾಗಿರ್ಬೋದು, ಭಾಗಲಬ್ಧ ಸಂಖ್ಯೆಗಳಾಗಿರ್ಬೋದು, ಇವೆಲ್ಲ ಎದ್ರಾಗ ಬರ್ತಾವೆ? ವಾಸ್ತವಿಕ ಸಂಖ್ಯೆಗಳಾಗಿರ್ತವೆ. ಅಂದರೆ ಎ ಬಿ ಸಿ ಅವು ಆಗಿರಬೇಕು. ಇಲ್ಲಿ ಎಕ್ಸ್ ಅನ್ನೋದೇನಿದು ಒಂದು ಚರಾಕ್ಷರ ಆಗಿರ್ತದೆ. ಹೌದಾ? ಎಕ್ಸ್ ಅನ್ನೋದೇನು? ಇದೊಂದು ಚರಾಕ್ಷರ. ಇದು ಚರಾಕ್ಷರದ ಘಾತ ಏನಾಗಿರ್ಬೇಕಂತ ಹೇಳ್ತಾರೆ ಅಂದರೆ 2 ಆಗಿರಬೇಕು. ಯಾವಾಗಲೂ ಚರಾಕ್ಷರ ಘಾತ 2 ಆಗಿರಬೇಕು. ಮತ್ತು ಚರಾಕ್ಷರ ಒಂದೇ ಆಗಿರಬೇಕು. ಒಂದೇ ಮೀನ್ಸ್ x² ಬಂದರೆ ನೆಕ್ಸ್ಟ್ ಎಕ್ಸ್. ಫಾರ್ ಎಕ್ಸಾಂಪಲ್ ay² + by + c = 0 ಅಂದರೆ y² y, ಅಥವಾ ax² + bx + c ಅಂದರೆ x ಆಗಿರಬೇಕು. ಇಲ್ಲಿ ಎ ಬಿ ಸಿ ಬಿಲಾಂಗ್ಸ್ ಟು ಆರ್ ಆಗಿತ್ತಂದರೆ a ≠ 0, b = 0. ಅಂದರೆ ಎ ಯಾವಾಗಲೂ ≠ 0ನೇ ಆಗಿರಬೇಕು, b = 0 ಆಗಿರಬೇಕು. ಮತ್ತು ಎ ಬಿ ಸಿ ಬಿಲಾಂಗ್ಸ್ ಟು ಆರ್ ಆಗಿತ್ತಂದ್ರೆ ಆ ಇಕ್ವೇಷನ್ಗೆ ನಾವೇನಂತ ಕರಿತೀವಿ? ಕ್ವಾಡ್ರಾಟಿಕ್ ಇಕ್ವೇಷನ್ ಅಂದರೆ ವರ್ಗ ಸಮೀಕರಣ ಅಂತ ಕರಿತೀವಿ. ಈ ವರ್ಗ ಸಮೀಕರಣ ಒಳಗೆ 2 ವಿಧಗಳದಾವೆ, ಅಂದ್ರೆ 2 ಟೈಪ್ಸ್. ಹೌದಾ? ಯಾವ್ಯಾವ ಅದಾವೆ ಅಂದ್ರೆ, ಒಂದು ಶುದ್ಧ ವರ್ಗ ಸಮೀಕರಣ. ಫಸ್ಟ್ ಒನ್ ಶುದ್ಧ ವರ್ಗ ಸಮೀಕರಣ ಅಂತ ಹೇಳ್ತೀವಿ. ಶುದ್ಧ ವರ್ಗ ಸಮೀಕರಣ ಅಂದ್ರೆ ಇದ್ರದ್ದು ಫಾರ್ಮ್ ಯಾವುದು ಅಂದರೆ ax² + c = 0. ಅಂದರೆ ax² + c = 0 ಅನ್ನೋದು ಶುದ್ಧ ವರ್ಗ ಸಮೀಕರಣ ಅಂತ ಹೇಳ್ತೀವಿ. ax² + c = 0 ಅಂದರೆ ಇಲ್ಲಿ a is not equal to 0, b equal to 0. ಇಲ್ಲಿ a not equal to 0, b equal to 0 ಆದರೆ ನಡೀತದೆ. ಬಟ್ ಏನಾಗಿರ್ಬೋದು? not equal to 0 ಆಗಿರಬೇಕು. ಎಕ್ಸಾಂಪಲ್ ತಗೋರಿ, 2x² + c 6 = 0. ಅಂದರೆ ಏನಿಲ್ಲಿ ಇದು ಯಾವ ಫಾರ್ಮ್ ಒಳಗೈತಿ? ax² + c = 0 ಅಂದರೆ 2x² + 6 = 0. ಅವಾಗ ಇದನ್ನ ಏನು ಅಂತ ಹೇಳ್ಬೋದು? ನಾವು ಶುದ್ಧ ವರ್ಗ ಸಮೀಕರಣ ಅಂತ ಹೇಳ್ಬೋದು. ಎರಡನೇದು ಯಾವುದು ಅಂದ್ರೆ ಮಿಶ್ರ ವರ್ಗ ಸಮೀಕರಣ. ಹೌದು, ಮಿಶ್ರ ವರ್ಗ ಸಮೀಕರಣ ಅಂದ್ರೆ ಈಗ ಇದು ಯಾವ ಫಾರ್ಮ್ ಒಳಗೆ ಅಂದ್ರೆ ಸ್ಟ್ಯಾಂಡರ್ಡ್ ಫಾರ್ಮ್, ax² + bx + c = 0. ಇದೊಂದು ಮಿಶ್ರ ವರ್ಗ ಸಮೀಕರಣ. ಇಲ್ಲಿ ಏನಾಗಿರ್ಬೋದು? a is not equal to 0, b is also not equal to 0. ಏನೂ 0 ಆಗಿರ್ಬೋದು, b-ನೂ 0 ಆಗಿರಬಾರ್ದು, ಬಟ್ c = 0 ಆದಾಗ ನಡೀತದೆ. ಅಂದರೆ ಇಲ್ಲಿ ಎರಡರೊಳಗೆ ಕಾಮನ್ ಆಗಿ ಏನು ತಿಳ್ಕೊಂಬಂದ್ರೆ a is not equal to 0. ಎ ಯಾವಾಗಲೂ ಏನಾಗಿರ್ಬೋದು? ನಾಟ್ ಈಕ್ವಲ್ ಟು 0. ಅಂದರೆ ಎ 0 ಆಗಿರಲೇಬಾರ್ದು. ಒಂದು ವರ್ಗ ಸಮೀಕರಣ ಆಗಬೇಕಾಗಿತ್ತಂದರೆ ಎ ಯಾವಾಗಲೂ ಏನಾಗಿರ್ಬೋದು? 0 ಆಗಿರಬಾರ್ದು. ಅಂದರೆ ಎ ಈಸ್ ನಾಟ್ ಈಕ್ವಲ್ ಟು 0ನೇ ಆಗಿರಬೇಕು. ಈಗ ಎಕ್ಸಾಂಪಲ್, ಇದಕ್ಕೊಂದು ಎಕ್ಸಾಂಪಲ್ ತೋರಿ. 5x² + 4x + 3 = 0. ಈಗ ಒಂದು ಇಕ್ವೇಷನ್ ಕೊಡ್ತಾರೆ, ಅದು ವರ್ಗ ಸಮೀಕರಣ ಹೌದೋ ಅಲ್ವೋ? ವರ್ಗ ಸಮೀಕರಣ ಆಗಿತ್ತಂದ್ರೆ ಅದು ಶುದ್ಧ ವರ್ಗ ಆಗಿರ್ತದೋ ಮಿಶ್ರ ವರ್ಗ ಆಗಿರ್ತದೋ, ಅದು ವರ್ಗ ಸಮೀಕರಣ ಹೌದೋ ಅಲ್ವೋ ಅಂತ ಹಿಂಗೆ ಟೆಸ್ಟ್ ಮಾಡೋಕೆ ಕೊಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ x + 1/x = 5. ಇದು ವರ್ಗ ಸಮೀಕರಣ ಹೌದೋ ಅಲ್ವೋ ಅಂದರೆ ಆಗಿತ್ತು ಅಂದರೆ ಇದು ಮಿಶ್ರ ವರ್ಗನೋ ಅಥವಾ ಶುದ್ಧ ವರ್ಗನೋ ಅಂತ ಕೇಳ್ತಾರೆ. ಹೌದು, ಈಗ ಇದನ್ನು LCM ತಕ್ಕೊಳ್ಳಿ. ಇಲ್ಲಿ ಏನೂ ಇಲ್ಲ ಅಂದರೆ x ಬರ್ತದೆ. ಇಲ್ಲಿ ಇಂಟು x ಮಾಡ್ಬೋದಾ? x² + 1 = 5 ಆಯಿತಾ? x² + 1 = 5x. x² + 1 ಪ್ಲಸ್ ಇದು ಈಕ್ವಲ್ ಟು, ಇದು ಪ್ಲಸ್ ಇದ್ದರೆ ಈಕ್ವಲ್ ಟು ಈ ಕಡೆ ಬಂದರೆ -5x = 0. x² - 5x + 1 = 0. ಇದು ಯಾವ ಫಾರ್ಮ್ ಒಳಗೈತಿ? ax² + bx + c ಫಾರ್ಮ್ ಒಳಗೈತಿ. ಅಂದ್ರೆ ಇಲ್ಲಿ ಮೈನಸ್ ಅದಂತ ತಿಳ್ಕೊಬೇಡ್ರಿ ನೀವು. ಇದನ್ನು ಹಿಂಗೂ ಬರ್ಕೋಬೋದು ನಾವಿಲ್ಲಿ. x² + -5x + 1 = 0 ಅಂದ್ರೆ ax² + bx + c = 0. ಇಲ್ಲಿ ಏನೂ ಇರಲಿಲ್ಲ ಅಂದ್ರೆ 1 ಇದ್ದೇ ಇರ್ತೈತಿ. ಹೌದು, ಈ ಎ ಬೆಲೆ ಎಷ್ಟು ಅನ್ನಂಗಿಲ್ಲ? 1 ಅಂದಾಗ, ಬಿ ಬೆಲೆ -5 ಅನ್ನಂಗೆ. ಈ ಥರ ತಿಳ್ಕೊಂಡು ಇದು ಯಾವ ಫಾರ್ಮ್ ಒಳಗೈತಿ? ಸ್ಟ್ಯಾಂಡರ್ಡ್. ಇದು ವರ್ಗ ಸಮೀಕರಣ ಹೌದು, ಬಟ್ ಇದು ವರ್ಗ ಸಮೀಕರಣ ಹೌದು ಅಂದರೆ ಇದು ಯಾವ ವರ್ಗ ಸಮೀಕರಣ? ಮಿಶ್ರ ವರ್ಗ ಸಮೀಕರಣ ಅಂತ ಹೇಳ್ಬೇಕು ನಾವು. ಹೌದಾ? ಮಿಶ್ರ ವರ್ಗ ಸಮೀಕರಣ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್. ಹೌದಾ? ಇನ್ನೊಂದು
ಎಕ್ಸಾಂಪಲ್ ಯಾವುದು, ಎಕ್ಸ್ ಪ್ಲಸ್ 9 ಎಕ್ಸ್ ಮೈನಸ್ 9 ಹೌದಾ ಈಕ್ವಲ್ ಟು 0 ಅಂತ ಕೊಟ್ಟಾರೆ. ಇದರ ಶುದ್ಧ ವರ್ಗ ಸಮೀಕರಣ, ಇದು ವರ್ಗ ಸಮೀಕರಣ ಹೌದೋ ಇಲ್ಲೋ ನೋಡ್ಕೋಬೇಕು. ಆಗಿತ್ತು ಅಂದರೆ ಇದು ಶುದ್ಧ ಆಗ್ತದೋ ಮತ್ತು ಮಿಶ್ರ ವರ್ಗ ಸಮೀಕರಣ ಆಗ್ತದೋ ಅಂತ ನಾವು ಐಡೆಂಟಿಫೈ ಮಾಡಬೇಕು. ಇಲ್ಲಿ ನೋಡಿ, ಈಗ ಇದು ಎ ಪ್ಲಸ್ ಬಿ ಎ ಮೈನಸ್ ಬಿ ಫಾರ್ಮ್ ಒಳಗೈತಿ. ಹೌದು, ಈ ಎ ಪ್ಲಸ್ ಬಿ ಎ ಮೈನಸ್ ಬಿ ಫಾರ್ಮ್ ಒಳಗೆ ನಾವು ಏನಂತ ತಿಳ್ಕೊತೀವಿ, ಇದು ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಅಂತ ತೊಗೋಬೋದಾ. ಎ ಅಂದರೆ ಎಕ್ಸ್, ಬಿ ಅಂದರೆ ವೈ, ಅಂದರೆ ಎಕ್ಸ್ ಸ್ಕ್ವಯರ್ ಮೈನಸ್ 9 ಸ್ಕ್ವಯರ್ ಈಕ್ವಲ್ ಟು 0, ಎಕ್ಸ್ ಸ್ಕ್ವಯರ್ ಮೈನಸ್ 81 ಈಕ್ವಲ್ ಟು 0. ಇದು ಯಾವ ಫಾರ್ಮ್ ಒಳಗದ, ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಸಿ ಈಕ್ವಲ್ ಟು 0. ಅಂದರೆ ಇದು ಯಾವುದಿದು ಶುದ್ಧ ವರ್ಗ ಸಮೀಕರಣ ಅಂತ ಹೇಳ್ಬೋದು. ಹೌದಾ, ಶುದ್ಧ ವರ್ಗ ಸಮೀಕರಣ ಇದು ಅಂತ ಹೇಳ್ಬೋದು. ನೆಕ್ಸ್ಟ್ ಇನ್ನೂ ಒಂದು, ಹೌದಾ, ಈಗ ಎಕ್ಸ್ ಮೈನಸ್ 1 ಎಕ್ಸ್ ಪ್ಲಸ್ 2 ಈಕ್ವಲ್ ಟು ಎಕ್ಸ್ ಮೈನಸ್ 3 ಎಕ್ಸ್ ಮೈನಸ್ 3 ದೆನ್ ಎಕ್ಸ್ ಪ್ಲಸ್ 1. ಇದು ಶುದ್ಧ ಸಮೀಕರಣ ಹೌದೋ ಇಲ್ಲೋ, ಹೌದು ಎಸ್ ಆರ್ ನೋ, ಇದು ಶುದ್ಧ ಸಮೀಕರಣ ಹೌದೋ ಇಲ್ಲೋ ಅಂತ ಹೇಳಬೇಕಿದು. ಈಗ ನೋಡಿರಿ, ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವಯರ್, ಎಕ್ಸ್ ಪ್ಲಸ್ 2 ಅಂದರೆ ಪ್ಲಸ್ 2x, ಮೈನಸ್ 1 ಇಂಟು ಎಕ್ಸ್ ಅಂದರೆ ಮೈನಸ್ ಎಕ್ಸ್, ಮೈನಸ್ 1 ಇಂಟು ಪ್ಲಸ್ 2 ಅಂದರೆ ಮೈನಸ್ 2 ಈಕ್ವಲ್ ಟು ಎಕ್ಸ್ ಸ್ಕ್ವಯರ್, ಎಕ್ಸ್ ಇಂಟು ಪ್ಲಸ್ 1 ಅಂದರೆ ಎಕ್ಸ್, ಮೈನಸ್ 3 ಇಂಟು ಎಕ್ಸ್ ಮೈನಸ್ 3x, ಮೈನಸ್ 3 ಇಂಟು ಪ್ಲಸ್ 1 ಅಂದರೆ ಮೈನಸ್ 3. ಸಿಂಪ್ಲಿಫೈ ಮಾಡಿರಿ, ಎಕ್ಸ್ ಸ್ಕ್ವಯರ್ ಮೈನಸ್ 2x ಪ್ಲಸ್ 2x ಮೈನಸ್ ಎಕ್ಸ್ ಅಂದರೆ ಪ್ಲಸ್ ಎಕ್ಸ್ ಮೈನಸ್ 2, ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಮೈನಸ್ 2x ಅಂದರೆ ಮೈನಸ್ 2x ಮೈನಸ್ 3, ಎಕ್ಸ್ ಸ್ಕ್ವಯರ್ ಗೆಟ್ ಕ್ಯಾನ್ಸಲ್ಡ್, ಎಕ್ಸ್ ಮೈನಸ್ ಎಕ್ಸ್ ಇದ್ದು ಈ ಕಡೆ ತೊಗೊಂಡ್ರೆ ಪ್ಲಸ್ 2x ಮೈನಸ್ 3 ಆ್ಯಸ್ ಇಟ್ ಈಸ್ ಪ್ಲಸ್ 2 ಇದ್ದು ಈ ಕಡೆ ತೊಗೊಂಡು ಮೈನಸ್ 2 ಇದ್ದು ಈ ಕಡೆ ತೊಗೊಂಡ್ರೆ ಪ್ಲಸ್ 2, 3x ಈಕ್ವಲ್ ಟು ಮೈನಸ್ 1, 3x ಮೈನಸ್ 1 ಈಕ್ವಲ್ ಟು 0. ಇದು ಏನು ನಾಟ್ ಅ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಹೇಳ್ತೀವಿ. ಹೌದು, ನಾವು ಯಾವ ಇಟ್ ಈಸ್ ನಾಟ್ ಅ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂದರೆ ಇಟ್ ಈಸ್ ಅ ಸ್ಟ್ಯಾಂಡರ್ಡ್ ಫಾರ್ಮ್. ಏನಂತ ಹೇಳ್ಯಾರ ನಮಗೆ ಅವರು, ಎಕ್ಸ್ದ ಘಾತ ಯಾವಾಗಲೂ ಏನಾಗಿರಬೇಕು, 2 ಇರಲೇಬೇಕು ಅಂತ ಹೇಳ್ಯಾರ. ಬಟ್ ಇಲ್ಲಿ ಎಕ್ಸ್ದ ಘಾತ ಏನಿಲ್ಲ ನಮಗೆ, 2 ಇಲ್ಲ. ಅದರಿಂದ ಇದೇನು ಇಟ್ ಈಸ್ ನಾಟ್ ಅ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಈಗ ಒಂದು ಈಕ್ವೇಷನ್ ಕೊಡ್ತಾರೆ. ಹೌದು, ಒಂದು ಈಕ್ವೇಷನ್ ಕೊಟ್ಟು ಕೆ ಎಕ್ಸ್ ಸ್ಕ್ವಯರ್ ಪ್ಲಸ್ 2x ಮೈನಸ್ 3 ಈಕ್ವಲ್ ಟು 0 ಕೊಟ್ಟು ಎಕ್ಸ್ ಈಕ್ವಲ್ ಟು 2 ಆದರೆ ಕೆನ ಬೆಲೆ ಕಂಡುಹಿಡಿಯಿರಿ, ಕೆ ಈಕ್ವಲ್ ಟು ಕ್ವಶನ್ ಮಾರ್ಕ್. ಹೌದು, ಈ ಈಕ್ವೇಷನ್ ಕೊಡ್ತಾರೆ. ಇಲ್ಲಿ ನಮ್ಗೆ ಆಲ್ರೆಡಿ ಎಕ್ಸ್ ಈಕ್ವಲ್ ಟು 2 ಅಂದರೆ ಪುಟ್ ಎಕ್ಸ್ ಈಕ್ವಲ್ ಟು 2 ಇನ್ ದಿಸ್ ಈಕ್ವೇಷನ್. ಎಕ್ಸ್ ಇದ್ದಿದ್ದು 2 ಸ್ಕ್ವಯರ್ ಪ್ಲಸ್ 2 ಆಫ್ 2 ಮೈನಸ್ 3 ಈಕ್ವಲ್ ಟು 0. ಕೆ 2 ಸ್ಕ್ವಯರ್ ಇಸ್ 2 ಇಂಟು 2 4 ಪ್ಲಸ್ 4 ಮೈನಸ್ 3 ಈಕ್ವಲ್ ಟು 0. 4k ಪ್ಲಸ್ 4 ಮೈನಸ್ 3 ಅಂದರೆ ಪ್ಲಸ್ 1 ಈಕ್ವಲ್ ಟು 0. 4k ಈಕ್ವಲ್ ಟು ಮೈನಸ್ 1. ಈ ಕೆ ಕಂಡುಹಿಡಿಬೇಕಾಗ್ಯದ. ಈ 4ನ ಈ ಕಡೆ ಕಳಿಸಿದ್ರೆ ಮಲ್ಟಿಪ್ಲೈ ಅದ, ಈ ಕಡೆ ಬಂದರೆ ಏನಕ್ಕೆ ಡಿವೈಡ್. ಅಂದರೆ ಕೆ ಬೆಲೆ ಏನು ಬಂತು ನಮಗೆ, ಮೈನಸ್ 1/4. ಈಗ ಇವತ್ತು ಇಷ್ಟು ಕಲ್ತಿದ್ರೊಳಗೆ ನಮ್ಗೆ ಏನು ತಿಳಿತೈತೆ ಅಂದ್ರೆ, ವಿ ಹ್ಯಾವ್ ಟು ಕೀಪ್ ತ್ರೀ ಇಂಪಾರ್ಟೆಂಟ್. ಹೌದು, ಇದ್ರೊಳಗೆ 3 ಇಂಪಾರ್ಟೆಂಟ್ ಥಿಂಗ್ಸ್ ನಾವೇನು ಮಾಡಬೇಕು, ವಿ ಹ್ಯಾವ್ ಟು ಕೀಪ್ ಇನ್ ಅವರ್ ಮೈಂಡ್. ಯಾವ್ಯಾವತ್ತಂದ್ರೆ ಫಸ್ಟ್ ಒನ್, ಚರಾಕ್ಷರ ಎಕ್ಸ್ರ ಘಾತ ಎಷ್ಟಾಗಿರಬೇಕು, ಎಕ್ಸ್ದ ಘಾತ ಯಾವಾಗಲೂ 2 ಆಗಿರಬೇಕು. ಮತ್ತು ಎಕ್ಸ್ ಯಾವಾಗಲೂ ಏನಾಗಿರಬೇಕು, ಎಕ್ಸ್ ಯಾವಾಗಲೂ ಒಂದೇ ಆಗಿರ್ಬೇಕು. ಅಂದರೆ ಚರಾಕ್ಷರ ಯಾವಾಗಲೂ ಮೀನ್ಸ್ ಚರಾಕ್ಷರ ಏನಾಗಿರಬೇಕು, ಒಂದೇ ಆಗಿರ್ಬೇಕಂತ ನಮ್ಗೆ ಗೊತ್ತಿರಬೇಕು. ಅದ್ರ ಘಾತ ಯಾವಾಗಲೂ 2 ಆಗಿರಬೇಕು. ಮತ್ತು ಇನ್ನೂ ಒಂದು ಏನಂದ್ರೆ, ಈಗ ರೂಟ್ ಎಕ್ಸ್ ಯಾವಾಗಲೂ ಯಾವುದೇ ಈಕ್ವೇಷನ್ ಒಳಗೆ ರೂಟ್ ಎಕ್ಸ್ ಬಂತು ಅಂದ್ರೆ ಅದು ಏನಾಗಿರಲ್ಲ, ಇಟ್ ಈಸ್ ನಾಟ್ ಅ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಹೇಳ್ಬೋದು. ಯಾಕಂದರೆ ರೂಟ್ ಎಕ್ಸ್ ಅನ್ನೋದು ಏನಿದು, ಇಟ್ ಈಸ್ ಅ ಇರ್ರ್ಯಾಷನಲ್ ನಂಬರ್ ಅಂದರೆ ಇದೊಂದು ಅಭಾಗಲಬ್ಧ ಸಂಖ್ಯೆ ಈಕ್ವೇಷನ್ ಒಳಗೆ ಬಂತು ಅಂದರೆ ನೀವು ಅದನ್ನು ಇಟ್ ಈಸ್ ನಾಟ್ ಅ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಅವಾಗೇ ನೀವು ಐಡೆಂಟಿಫೈ ಮಾಡಬೇಕು. ಮತ್ತು ಯಾವಾಗಲೂ ಕ್ವಾಡ್ರಾಟಿಕ್ ಈಕ್ವೇಷನ್ ಒಳಗೆ ಎ ಈಸ್ ನಾಟ್ ಈಕ್ವಲ್ ಟು 0 ಇರ್ತದಂತ ನಮ್ಮ ಗಮನದೊಳಗೆ ಇರಬೇಕು. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ನೆಕ್ಸ್ಟ್ ಇದ್ರ ಕಂಟಿನ್ಯೂಷನ್ ವಿಡಿಯೋ ನಿಮ್ಗೆ ನೆಕ್ಸ್ಟ್ ಇದ್ರೊಳಗೆ ಸಿಗ್ತೈತಿ. ಅದಕ್ಕೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಓಕೆ, ಥ್ಯಾಂಕ್ ಯು.